ಹಲೋ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದರೆ ಎಲ್ಲರೂ? ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರ ಅಂದ್ಕೊಳ್ತೇನೆ. ಸೊ ಇವತ್ತೊಂದು ನಾನು ಸಣ್ಣ ವೀಡಿಯೋ ಮಾಡ್ತಾ ಇದ್ದೇನೆ. ಸೊ ಲಾಸ್ಟ್ ವೀಡಿಯೋ ಮಾಡಿದ್ದೆ. ಸೊ ಹೀಗೆ ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನು 2 ತಿಂಗಳು ಯಾಕೆ ವೀಡಿಯೋ ಮಾಡಿರಲಿಲ್ಲ ಇದರ ಬಗ್ಗೆ ಎಲ್ಲ ಹೇಳಿದ್ದೆ. ಅದಕ್ಕೆ ನಿಮ್ಮದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಹಾಗೆ ನಾನು ಓದ್ತಾ ಇದ್ದೇನೆ ಹೇಳಿದ್ದಕ್ಕೆ ಅದಕ್ಕೂ ಕೂಡ ನೀವು ಆಲ್ ದಿ ಬೆಸ್ಟ್, ಒಳ್ಳೆ ಮಾಡಿ ಓದಿ ಈ ಥರ ಎಲ್ಲ ಕಮೆಂಟ್ ಹಾಕಿದ್ದೀರಿ. ಸೊ ಎಲ್ಲರಿಗೂ ಸಹ ಥ್ಯಾಂಕ್ಸ್. ಹಾಗೆಯೇ ಈಗ ಒಂದು ಚಿಕ್ಕ ವೀಡಿಯೋ ಮಾಡುವ ಅಂತ. ಸೊ ಆ್ಯಕ್ಚುಲಿ ನಾನೀಗ ಶಾಲೆಯಿಂದ ಬಂದಿದ್ದೇನೆ ಅಷ್ಟೇ ನೋಡಿ, ಇನ್ನೂ ಸೀರೆ ಬಿಚ್ಚಲಿಲ್ಲ, ಸೀರೆ ಎಲ್ಲ ಇದ್ದೇನೆ. ಸೊ ಬಂದ ಹಾಗೆ ನಾಯಿಗೆ ಊಟ ಎಲ್ಲ ಹಾಕಿ ಆಯಿತು. ಸೊ ಒಬ್ಬಳು ಬಂದಿದ್ದಾಳೆ ಗೂಡೊಳಗೆ, ಇನ್ನೊಬ್ಬ ಹೋದವನು ಬರಬೇಕಷ್ಟೆ. ಸೊ ಅವನಿಡೀ ನಮ್ಮ ತೋಟ ಎಲ್ಲ ಸುತ್ತಾಡ್ಕೊಂಡು ಬರ್ತಾನೆ ಒಂದು ರೌಂಡು. ಹಾಗೆ ಮೀಲಿ ಮನೆಯ ಒಳಗಡೆ ಇದ್ದಾಳೆ. ಸೊ ಹಾಗೆ ನಾನು ತೋರಿಸ್ತೇನೆ ನೋಡಿ ಏನು ಮಾಡ್ತಾ ಇದ್ದಾರೆ ಅವರೆಲ್ಲ ಅಂತ. ಹಾಗೆಯೇ ನಮ್ಮ ತೋಟದಲ್ಲಿ ಈ ಸಲ ತುಂಬಾ ಹಣ್ಣುಗಳಾಗಿದ್ವು. ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ, ಬಿಕಾಸ್ ನಾನು ವೀಡಿಯೋ ಮಾಡಲಿಲ್ಲ. ಹಾಗೆ ಇವಾಗ ರಂಬುಟಾನ್ ಹಣ್ಣಾಗ್ತಾ ಉಂಟು. ಹಾಗೆ ಇಲ್ಲಿ ನೋಡಿ ಹಿಂದೆ ಹಲಸಿನ ಮರ. ಸೊ ಈ ಹಲಸಿನ ಮರದಲ್ಲಿ ಫುಲ್ ಹಲಸಿನ ಹಣ್ಣು ಉಂಟು, ಅಂದರೆ ಕಾಯಿ ಉಂಟು, ಇನ್ನು ಹಣ್ಣಾಗಬೇಕಷ್ಟೇ. ಸೊ ನಾನು ನಿಮಗೆ ರಂಬುಟಾನ್ ಗಿಡದಲ್ಲಿ ರಂಬುಟಾನ್ ಇದ್ದರೆ ತೋರಿಸ್ತೇನೆ. ಸೊ ಆ್ಯಕ್ಚುಲಿ ಉಂಟು, ನಾನು ಲಾಸ್ಟ್ ಮೊನ್ನೆ ಒಂದು 5-6 ತೆಗೆದಿದ್ದೆ. ಸೊ ಇವಾಗಲೂ ಸಹ ಅಷ್ಟೇ ಹಣ್ಣಾಗಿದೆ, ಅದನ್ನು ನಾನು ತೋರಿಸ್ತೇನೆ. ಎಲ್ಲರಿಗೂ ಸಹ ಗೊತ್ತುಂಟು, ನಾನು ಮೊದಲೇ ಹೇಳಿದ್ದೇನೆ. ಸೊ ಇವಳು ರೂಬಿ, ಆ ಗೂಡಲ್ಲಿರುವವನು ಮೋತಿ. ಸೊ ಅವನಿಗೆ ಸುತ್ತಾಡ್ಲಿಕ್ಕೆ ಹೋಗಿದ್ದಾನೆ. ಸೊ ಇವನಿಗೆ ಮತ್ತು ಇವಳು ಹುಡುಗಿ, ಮನೆಯೊಳಗೆ ಇರುವವಳು ಕೂಡ ಮಿಲಿ. ಸೊ ಅವರಿಬ್ಬರಿಗೆ ಸಹ ಯಾವಾಗಲೂ ಫೈಟಿಂಗ್ ಆಗ್ತದೆ. ಅದಕ್ಕೆ ಅವಳನ್ನು ಮನೆಯ ಒಳಗಡೆ ಹಾಕಿ ಅವಳಿಗೆ ಊಟ ಹಾಕುವಂಥದ್ದು. ಸೊ ಇವರಿಗೆ ಇಲ್ಲಿ ಊಟ ಹಾಕೋದು. ಸೊ ನಾನೀಗ ಇಲ್ಲಿ ಊಟ ಹಾಕಿದ್ದೆ, ಊಟ ಖಾಲಿ ಮಾಡಿದ್ದಾಳೆ. ಅವಳ ಎಕ್ಸ್ಪ್ರೆಷನ್ ನೋಡಿ, ಈಗ ನನ್ನನ್ನು ನೋಡಿ ಏನು ಮಾಡ್ತಾಳೆ ಅಂತ ನೋಡಿ. ಒಳಗಡೆ ಕೂತಿದ್ದಾಳೆ. ಸೊ ಅವಳಿಗೆ ಅಲ್ಲಿ ಊಟ ಹಾಕಬೇಕು ನೋಡಿ. ಅವಳು ಅಲ್ಲಿ ಖಾಲಿ ಮಾಡಿದ್ದಾಳೆ ಊಟವನ್ನು. ಸೊ ವೆಯ್ಟ್ ಮಾಡ್ತಾ ಇದ್ದಾಳೆ ನಾನೀಗ ಬಾಗಿಲು ತೆಗಿತೇನೆ ಅಂತ. ಸೊ ಮೋತಿ ಬಂದು ಒಳಗೆ ತಲುಪೋ ತನಕ ನಾನು ಬಾಗಿಲು ತೆಗೆಯೋದಿಲ್ಲ. ಚಿಟ್ಟಿಮಣಿಯೇ, ಚಿಟ್ಟಿಮಣಿಯೇ, ಇವಳು ನೋಡಿ ನೂನು. ಬಾಗಿಲು ಓಪನ್ ಮಾಡು ಹೇಳ್ತಾ ಇದ್ದಾಳೆ. ಬಿಕಾಸ್ ನನಗೆ ನಾಯಿ ಉಂಟಲ್ವ ಹೊರಗಡೆ, ಅದಕ್ಕೋಸ್ಕರ ನಾನು ಬಾಗಿಲನ್ನು ಓಪನ್ ಮಾಡೋದಿಲ್ಲ ಈಗ. ಸೊ ಅವರಿಬ್ಬರು ಗೂಡೊಳಗೆ ಹೋಗಿ ಆದಮೇಲೆ ಬಾಗಿಲು ಓಪನ್ ಮಾಡ್ತೇನೆ. ಸೊ ಇವರಿಬ್ಬರು ಈಗ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ನೋಡಿ. ಒಂದು ಕಾಲದಲ್ಲಿ ಇಬ್ಬರು ಫೈಟಿಂಗ್ ಮಾಡ್ತಾ ಇದ್ರು. ಇವ ನನ್ನ ಮೋತಿ. ಸೊ ಇವನೀಗ ಗೂಡಿನೊಳಗೆ ಹೋಗ್ತಾ ಇದ್ದಾನೆ ನೋಡಿ. ಕಾಯ್ತೆ ಮೊಚ್ಚಲಿ, ಕೈಚೆ ಮೊಚ್ಚಲಿ, ಮೊಚ್ಚಲಿ ಅನ್ನ ಮೊಚ್ಚಲಿ ಮಜಾ. ಸೊ ಇಲ್ಲಿ ನೀರು ಮತ್ತು ಅನ್ನ ಹಾಕಿರ್ತೇವೆ. ಸೊ ಅದನ್ನು ತಿಂದು ನಾಳೆ ಬೆಳಿಗ್ಗೆ ತನಕ ಗಟ್ಟಿ ಮಲಗ್ತಾರೆ. ಸೊ ಏನಾದರೂ ಬಂದರೆ ಸೌಂಡ್ ಮಾಡ್ತಾರೆ. ಸೊ ಈಗ ನಾನು ಹೀಗೆ ಲಾಕ್ ಹಾಕ್ತೇನಲ್ವ, ಲಾಕ್ ಹಾಕಿ ಆಗುವಾಗ ನೋಡಿ ಅವನು ಸೈಡಲ್ಲಿ ಬಂದು ನಿಂತಿದ್ದಾನೆ. ಯಾಕಂದರೆ ಅವನಿಗೆ ನಾನು 5 ವರ್ಷದಿಂದ ಅಭ್ಯಾಸ ಮಾಡಿದ್ದೇನೆ. ಸೊ ಹೀಗೆ ಅವನನ್ನು ಟಚ್ ಮಾಡಬೇಕು ಯಾವಾಗಲೂ. ಅಣ್ಣ ಮೋಚಿಲಿ ಕೈಶಾ ಮಾಜು ಮೋತುಲಿ ಜುಗು ಜುಗು ಜುಗ್ ಚುಕ್ ಚುಕ್ ಚುಕ್. ಸೊ ಇಲ್ಲಿ ಆಯ್ತಲ್ವ, ಇಲ್ಲಿ ಪ್ರೀತಿ ಮಾಡಿದ ಹಾಗೆ ಅಲ್ಲಿ ಕಾಯ್ತಿದ್ದಾಳೆ ನೋಡಿ, ನನ್ನನ್ನು ಸಹ ಪ್ರೀತಿ ಮಾಡು ಅಂತ. ಕಚರು ಶುಬ್ಬಕ್ಕಿ ಚುಬ್ಬಕ್ಕಿ ಶುಭಮ್ಮ ಮಾಜೆ ದೂಬಕ್ಕ ಲುಬಿನಿ. ಸೊ ಹೀಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಹೊರಗಡೆ ಎಲ್ಲ ಸಿಗೋದಿಲ್ಲ, ತುಂಬ ಜೋರಿದ್ದಾವೆ ಇಬ್ಬರು ಸಹ. ಹಾಗಾಗಿ ಗೂಡಿನೊಳಗೆ ಹಾಕಿ ಆದಮೇಲೆ ನಾನು ಅವರನ್ನು ಟಚ್ ಮಾಡೋದು. ಅವರಿಬ್ಬರನ್ನು ಗೂಡಿಗೆ ಹಾಕಿ ಆಯ್ತಲ್ವ. ಸೊ ಈಗ ಇವರನ್ನು ಹೊರಗೆ ಕರಿತೇನೆ ನೋಡಿ, ಎಲ್ಲ ಹೊರಗೆ ಬರ್ತಾರೆ ಒಟ್ಟಿಗೆ. ಯಾ ಕೈಶಾ ಚಿಟ್ಟಿಮಣಿ ಏ ಏ ಬೆಳ್ಳುಳ್ಳಿಯೇ. ಸೊ ಇವಳು ನೂನು ಅಂತ ಹೆಸರು ಇವಳದ್ದು. ಕ್ಯೂಟ್ ಕಿಟನ್, ಮಿಲಿಯ ಫ್ರೆಂಡ್. ಇವಾಗ ಒಂದು ಕಾಲದಲ್ಲಿ ಇಬ್ಬರು ಫೈಟಿಂಗ್ ಮಾಡ್ತಾಯಿದ್ರು. ಈ ಶಂಖಪುಷ್ಪದ ಬಗ್ಗೆ ನಿಮಗೆಲ್ಲರಿಗೂ ಸಹ ಗೊತ್ತುಂಟು. ನಾನು ಹುಣಸೂರಿಂದ ತಂದು ಹಾಕಿದ ಬೀಜದ ಆದಂತಹ ಗಿಡಗಳಿದು. ಸೊ ನಾನು ರಜೆಯಲ್ಲಿ ನರ್ಸರಿಗೆ ಹೋಗಿದ್ದೆ ಹುಣಸೂರಲ್ಲಿ, ಮೈಸೂರಿಗೆ ಹೋಗಿದ್ದ ಸಂದರ್ಭದಲ್ಲಿ. ಸೊ ಆವಾಗ ತಂದು ಹಾಕಿದ ಗಿಡ ಇದು. ಸೊ ಅಂದರೆ ಬೀಜವನ್ನು ತಂದು ಹಾಕಿದ್ದೆ, ಚಿಕ್ಕ ಚಿಕ್ಕ ಗಿಡಗಳಾಗಿದ್ವು. ಸೊ ಈ ಥರದ ಚಿಕ್ಕ ಸಣ್ಣ ಗಿಡಗಳಾಗಿದ್ವು. ಸೊ ಆ ಗಿಡಗಳು ದೊಡ್ಡದಾಗಿ ಇವಾಗ ಇಷ್ಟು ಹೂವಾಗಿದೆ. ಆಮೇಲೆ ಇದು ಬಿಳಿ ಬಣ್ಣದ ಸದಾಪುಷ್ಪ. ಸೊ ಇದು ಕೂಡ ಮಾಮಿ ಬೀಜ ತಂದು ಹಾಕಿ ಮಾಡಿದ ಗಿಡ ಇದು. ಆಮೇಲೆ ಇದು ಪಿಂಕ್ ಕಲರ್ನ ಸದಾಪುಷ್ಪ. ಸೊ ಇದು ಸಹ ನಮ್ಮ ಮನೆಯಲ್ಲಿ ಮೊದಲಿಂದಲೇ ಇತ್ತು. ಇಲ್ಲಿ ಕೂಡ ಉಂಟು ನೋಡಿ, ಇದು ದೊಡ್ಡ ಗಿಡ. ಸೊ ಇದು
ಪೀಚ್ ಕಲರ್. ಸೊ ಇದನ್ನು ನಾನು ನನ್ನ ಅಶ್ವಿನಿ ಅಕ್ಕನ ಮನೆಯಿಂದ ತಂದು ಹಾಕಿದ್ದೆ ನೋಡಿ. ಸೊ ಸಣ್ಣ ಸಣ್ಣ ಗಿಡಗಳಾಗಿದ್ದಾವೆ. ಸೊ ಅದರಲ್ಲಿ ಹೂವಾಗಿದೆ. ಹಾಗೆಯೇ ಒಂದು ವಾಟರ್ ಲಿಲ್ಲಿ ಆಗಿದೆ ನೋಡಿ. ಸೊ ಈ ವರ್ಷ ತುಂಬಾ ಆಗಿದ್ವು. ಸೊ ಇಲ್ಲಿ ಒಂದು ಬೇರೆ ಕಲರೇ ಆಗ್ತದೆ ಈ ಇದರಲ್ಲಿ ಪಾಟಲ್ಲಿ. ಸೊ ಇದರಲ್ಲಿ ಈ ಕಲರ್ ಆಗ್ತದೆ. ಹಾಗೆಯೇ ಇಲ್ಲೆಲ್ಲ ನಮ್ಮ ಮನೆಯ ಗಾರ್ಡನ್ ಉಂಟು. ಸೊ ಗಾರ್ಡನಲ್ಲಿ ಇಲ್ಲಿ ಕೂಡ ಒಂದು ಕಡೆ ವಾಟರ್ ಲಿಲ್ಲಿಯ ಗಿಡವನ್ನು ನಾನು ಹಾಕಿದ್ದೇನೆ. ಸೊ ಇಲ್ಲೊಂದು ಪಾಂಡ್ ಉಂಟು ನೋಡಿ. ಸೊ ಇದರಲ್ಲಿ ಕೂಡ ಉಂಟು. ಸೊ ಫ್ಲವರಿಂಗ್ ಆಗಲಿಕ್ಕೆ ತುಂಬ ಟೈಮ್ ಉಂಟು. ಸೊ ಇದನ್ನು 2021ನಲ್ಲಿ ಕ್ರಿಯೇಟ್ ಮಾಡಿದ್ದು. ಸೊ ಇದರಲ್ಲಿ ಕೂಡ ವಾಟರ್ ಲಿಲ್ಲಿಯ ಗಿಡವನ್ನು ಹಾಕಿಟ್ಟಿದ್ದೇನೆ. ಪರ್ಪಲ್ ಕಲರ್ ಇದು ಹೂವು ಆಗ್ತದೆ. ಸೊ ಆಗುವಾಗ ನಾನು ಅದನ್ನು ತೋರಿಸ್ತೇನೆ ನಿಮಗೆ. ಸೊ ನಮ್ಮ ತೋಟದಲ್ಲಿ ರಂಬುಟಾನ್ ಹಣ್ಣಾಗಿದೆ ಅಂತ ನಾನು ಹೇಳಿದ್ದೆ. ಸೊ ಅಲ್ಲಿಗೆ ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಸೊ ಎಷ್ಟು ರಂಬುಟಾನ್ ಹಣ್ಣು ಸಿಗ್ತದೆ ಅಂತ ನೋಡುವ. ಬಟ್ ಅದರಲ್ಲಿ ಒಂದು ಸಮಸ್ಯೆ ಉಂಟು. ಅದರಲ್ಲಿ ಫುಲ್ ಮರದಲ್ಲಿ ತಬರು ಉಂಟು. ಸೊ ಅದನ್ನೆಲ್ಲ ಕಚ್ಚಿಸ್ಕೊಂಡು ಅವುಗಳನ್ನೆಲ್ಲ ಮರ್ಡರ್ ಮಾಡಿಬಿಟ್ಟು ಕಾಯಿಯನ್ನು ತೆಗಿಬೇಕು. ಸುತ್ತಮುತ್ತ ಆಚೆ ಈಚೆ ಓಡಾಡುವಾಗ ಇವಳೊಟ್ಟಿಗಿದ್ದೇ ಇರ್ತಾಳೆ ನೋಡಿ. ಇಲ್ಲಿ ಒಬ್ಬಳಿದ್ದಾಳೆ ನೋಡಿ. ಇಬ್ಬರು ಕೂಡ ಚಿತ್ತಿಮಿನಿ 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 ಚಿತ್ತಿಮಿನಿ. ನೋನು ನೋನು ಏನೋನು ಓ ಓ ಓ ಓ ಓ ಪೊಚ್ಚೋತಾ ಪೊಚ್ಚೋತಾ ನೂನ ಮುಷು ನ್ಯೂನ್ಯ ಮುಷು ಪೊಚ್ಚೋತಾಗ ಕೈಸ ಮಜ ನೂನು ಕಿನೆಗೆಲೆ ಕಿನೆಗೆಲೆ ಚಿತ್ತಿಮಿನಿ ಕಿನೆಗೆಲೆ. ಇಲ್ಲಿ ಕಾಣ್ತುಂಟು ನೋಡಿ, ಇದು ರಂಬುಟಾನ್. ಸೊ ಇಲ್ಲಿ ಹಣ್ಣಾಗಿದೆ. ಬಟ್ ಇದರ ಅವಸ್ಥೆಯನ್ನು ನೋಡಿದರೆ ತೆಗೆಯೋರು ಯಾರು, ಈ ಥರ ಆಗಿದೆ ಪರಿಸ್ಥಿತಿ. ಸೊ ಇಲ್ಲಿ ಮಾತ್ರ ಅಲ್ಲ, ಗಿಡದ ಫುಲ್ಲು ಉಂಟು ನೋಡಿ. ಅಲ್ಲೆಲ್ಲ ಉಂಟು, ಅಲ್ಲೆಲ್ಲ ಕಾಣ್ತದೆ ನೋಡಿ, ಇಲ್ಲೆಲ್ಲ. ಸೊ ಫೈನಲಿ ಸಾಹಸ ಮಾಡಿ ಒಂದು ಹಣ್ಣನ್ನು ತೆಗೆದಿದ್ದೇನೆ ನೋಡಿ. ಸೊ ಇದರಲ್ಲಿ ಈ ಥರ ತಬರು ಇರ್ತದೆ. ತಬರು ಮೀನ್ಸ್ ಕೆಂಪು ಕಲರ್ ಇರುವೆ. ಸೊ ಈ ಇಡೀ ಮರದಲ್ಲೇ ಉಂಟು. ಬಟ್ ಕಾಯಿ ಕೂಡ ಅಷ್ಟೇ ಉಂಟು, ಅದನ್ನು ತೆಗಿಲಿಕ್ಕೆ ಆಗೋದೇ ಇಲ್ಲ. ಸೊ ನಾನು ಬೇರೆ ಒಂದು ಕಡೆ ಉಂಟು, ತೋರಿಸ್ತೇನೆ ನಿಮಗೆ ಈಗ. ಇಲ್ಲಿ ಕೂಡ ಉಂಟು ನೋಡಿ. ಈಗ ಸ್ವಲ್ಪ ಹಣ್ಣಾಗಬೇಕು, ಹಣ್ಣಾಗಲಿಲ್ಲ. ಸೊ ಹಾಗೆ ಬಿಡ್ತಾ ಇದ್ದೀನಿ, ಇದನ್ನು ತೆಗಿತಾ ಇಲ್ಲ ಇವಾಗ. ಹಾಗೆಯೇ ಇಲ್ಲಿ ಕೂಡ ಉಂಟು ನೋಡಿ. ಸೊ ಇವುಗಳೆಲ್ಲ ಹಣ್ಣಾಗಲಿಕ್ಕೆ ಸ್ವಲ್ಪ ಟೈಮ್ ಉಂಟು. ನಾನು ಇಲ್ಲಿ ರಂಬುಟಾನ್ ತೆಗಿಲಿಕ್ಕೆ ಬಂದಿದ್ದಲ್ಲ. ಸೊ ಇವರು ಸಹ ನನ್ನ ಜೊತೆಯಲ್ಲಿ ಬಂದಿದ್ದಾರೆ ನೋಡಿ. ಇಲ್ಲಿ ಆಟಾಡ್ತಾ ಇದ್ದಾಳೆ ಚಿತ್ತಿಮಿನಿ ಚಿತ್ತಿಮಿನಿ. ಕೈಶಾ 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 ಕೈಚ ನೋನು ನೋನು ಕೈಶಾ. ತುಂಬ ಹುಲ್ಲುಂಟಲ್ಲ, ಆಟ ಆಡಲಿಕ್ಕೆ ಖುಷಿ ಆಗ್ತದೆ ಅವಳಿಗೆ. ಕೈಶಾ ನ್ಯೂನ್ಯೂ ನ್ಯೂನ್ಯೂ. ಕೊಂತೆ ಕೊಂತೆ ಕೊಂತೆ. ಸೊ ಇವಳಿಗೆ ಸೊಟ್ಟೆ ನೋವು ಆಗ್ತಾ ಉಂಟಾಗಿರ್ಬೇಕು ನೋಡಿ, ಹುಲ್ಲು ತಿಂತಾ ಇದ್ದಾಳೆ. ಸೊ ಪ್ರಾಣಿಗಳೆಲ್ಲ ಹೀಗೆ ಮೆಡಿಸಿನ್ ಇಲ್ಲದೆ ಹೊಟ್ಟೆ ನೋವೆಲ್ಲ ಕಮ್ಮಿ ಮಾಡ್ಕೊಳ್ತವೆ, ಹುಲ್ಲು ಸೊಪ್ಪೆಲ್ಲ ತಿಂದು.
ದಕ್ಕೆ ಬಾಬು दूध चाटूले है टुंगड़ी टिंकड़ी कैसे ये नूनू कैसे मिले नूनू कैसे ನಿಮಗೆ ನಾನು ಲಾಸ್ಟ್ ಟೈಮ್ ಈ ಗಿಡವನ್ನು ತೋರಿಸಿದ್ದೆ, ಇದರಲ್ಲಿ ಥೈಲ್ಯಾಂಡಿದ್ದು ರೆಡ್ ವಾಟರ್ ಆ್ಯಪಲ್ ಆಗ್ತದೆ ಅಂತ ತೋರಿಸಿದ್ದೆ. ಸೊ ನೋಡಿ ಇವಾಗ ಮತ್ತೆ ಫ್ಲವರಿಂಗ್ ಆಗಿದೆ. ಸೊ ಇಲ್ಲಿ ಕಾಣ್ತಿರ್ಬೋದು. ಸೊ ಆಗಲಿಕ್ಕೆ ಸ್ವಲ್ಪ ಟೈಮ್ ಉಂಟು, ವೆಯ್ಟ್ ಮಾಡಬೇಕು. ಇಲ್ಲೆಲ್ಲ ಆಗಿದೆ ನೋಡಿ ಫ್ಲವರಿಂಗ್. ಸೊ ಇದೆಲ್ಲ ಒಳ್ಳೆ ಫ್ಲವರ್ಗಳು ಉಳ್ಕೊಂಡಿದ್ದಾವೆ. ಸ್ವಲ್ಪ ಟೈಮ್ ಆದಮೇಲೆ ತಿನ್ಲಿಕ್ಕೆ ಸಿಗ್ತದೆ. ಇಲ್ಲಿ ಒಂದು ಸಣ್ಣ ಪಪ್ಪಾಯಿ ಗಿಡ ಉಂಟು. ಸೊ ಇದರಲ್ಲಿ ಮೇಲೆ ತುಂಬ ಆಗಿದೆ. ಸೊ ಇದು ನೋಡಿ ಹಣ್ಣಾಗಿದೆ, ಇದನ್ನು ತೆಗೆಯೋದೀಗ. ಇಲ್ಲಿ ಬೆಂಡೆಕಾಯಿಯ ಗಿಡ ಹಾಕಿದುಂಟು, ಬಟ್ ಇದರಲ್ಲಿ ಒಂದು ಸಹ ಹೂವು ಆಗಲಿಲ್ಲ. ರೀಸನ್ ಏನು ಗೊತ್ತಿಲ್ಲ. ಮೋಸ್ಟ್ಲಿ ಮಳೆಗಾಲದ ಬೆಂಡೆಕಾಯಿಯನ್ನು ಬೇಸಿಗೆಗಾಲದಲ್ಲಿ ಹಾಕಿದ್ದೇವಾ ಅಥವಾ ಬೇಸಿಗೆಗಾಲದ ಬೆಂಡೆಕಾಯಿಯನ್ನು ಮಳೆಗಾಲಕ್ಕೆ ಹಾಕಿದ್ದೇವಾ ಗೊತ್ತಾಗ್ತಾ ಇಲ್ಲ. ಒಂದು ಸಹ ಹೂವು ಮಾತ್ರ ಆಗಲಿಲ್ಲ. ನಮ್ಮದು ಬಟರ್ ಫ್ರೂಟ್ ಇದು ಗಿಡ ನೋಡಿ, ಇಷ್ಟು ದೊಡ್ಡದಾಗಿದೆ. ಸೊ ಇದರೆಲ್ಲ ನನ್ನದು ಮಂಗ ಹತ್ತಿದೆ ನೋಡಿ. ಇದು ಹೀಗೆ ಪೋಖ್ರಿ ಕೆಲಸ ಮಾಡ್ತಾ ಇರ್ತದೆ ಇಡೀ ದಿನ. ಚಿಟ್ಟಿಮಿನಿ ನೂನು ಕೈಶ ಕೈಚ ಕೈಶ ನೂನು ನೂನು. ಸೊ ಮನೆಯಲ್ಲಿ ಯಾರಿಲ್ಲದಿದ್ದರೆ ಇವ್ರ ಜೊತೆ ಮಾತಾಡ್ತಾ ಇರೋದು. ಸೊ ಎಲ್ಲರೂ ರಿಪ್ಲೈ ಮಾಡ್ತಾ ಇರ್ತಾರೆ, ನೂನು ನ್ಯೂನ್ಯು ನ್ಯೂನ್ಯೂ ನ್ಯೂನ್ಯೂ ಹೀಗೆ ನೋಡಿ ಮಾತಾಡ್ತಾ ಇರ್ತಾಳೆ. ನೂನು ನೂನು ಚಿತ್ತಿಮಿನಿ ಓರ್ ಜಾವನಕ ಮೇಲೆ ಹತ್ತಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಮತ್ತೆ ಮತ್ತೆ ನೋಡಿ 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 ಅಬ್ಸರ್ವ್ ಮಾಡೋದು, ಆಮೇಲೆ ಸೀದಾ ಹತ್ತೋದು. ಹತ್ತಿ ಹೋದ್ಲು, ಇನ್ನೂ ಸಿಕ್ಕುವುದಿಲ್ಲ ನನ್ನ ಕೈಗೆ, ಮೇಲೆ ತಲುಪಿಬಿಟ್ಲು. ಹೀಗೆ ಇದು ಮನೆ ಹಿಂದೆ ಬದಿಯಲ್ಲಿರುವಂಥ ಮರ ನೋಡಿ. ಇಲ್ಲಿ ತಲುಪಿದಾಳೆ, ಅಲ್ಲಿ ತುದಿಯಲ್ಲಿದ್ದಾಳೆ, ಅಲ್ಲಿದ್ದಾಳೆ. ಏ ಹತ್ತಲಿಕ್ಕೆ ಹತ್ತಿದ್ದಾಳೆ ನೋಡಿ, ಅಲ್ಲಿ ತಲುಪಿದ್ದಾಳೆ, ಅಲ್ಲಿದ್ದಾಳೆ. ಅಲ್ಲಿಂದ ಇಳಿಲಿಕ್ಕೆ ಬರುವುದಿಲ್ಲ ಈಗ. ಏ ಏ ಅಲ್ಲಿ ನೋಡಿ ಹತ್ತಿದ್ಲಲ್ಲ, ಅಲ್ಲಿಂದ ಬೊಬ್ಬೆ ಹಿಡಿಯೋದು. ಏ ಕಾಲ್ ಓ ಕೊಣಿ ಚಡೋಲು ಮಂಟಲೆ ಕೊಣಿ ಚಡೋಲು ಮಂಟಲೆ ಏ ಏ ಏ ಏ ಏ ಹತ್ತಿದಾಳೆ, ಇಳಿಲಿಕ್ಕೆ ಬರ್ತಾ ಇಲ್ಲ ಕೆಳಗೆ. ಬೈದು 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 ಮತ್ತೆ ಇಳಿತಾಳೆ ಅವಳೆ. ಸೊ ಇನ್ನೊಂದು ಹೂವಿನ ಗಿಡದಲ್ಲಿ ಸಹ ಹೀಗೆ ಹತ್ತುತ್ತಾಳೆ. ಅದರದ್ದು ಕೆಲವು ಕ್ಲಿಪ್ಸ್ ಉಂಟು, ನಾನು ಮತ್ತೆ ಹಾಕಿರ್ತೇನೆ. ಏ ಏ ಏ ನೂನು ಎಲ್ಲಿದ್ದಾಳೆ ನೋಡಿ, ಮೊನ್ನೆ ಇಲ್ಲಿದ್ದದು ಹೇಳ್ಕೊಳ್ಳಿ. ಇಲ್ಲಿಂದ ಹೀಗೆ ಹೋಗಿ ಅಲ್ಲಿ ಕೂತಿದ್ದಾಳೆ ಮೇಲೆ. ಅಣ್ಣ ಮುರ್ರ್ ಮುರ್ರ್ ಕೈಶ ನೀದ ಇಲ್ಲಿಗ ಗತ್ತು ನೀದ್ಗ ತರೋ मी बोलायला ऐकत तानिया अण्णा माझ कैशा मुर्र 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 ओहो ओहो हो शेंपुडी हबकुजीना बाबून शेंपुडी हबकुजीना अय्य 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 अय्य
ಕೈಲ್ಲ ಮುನ್ಗೋಯೆ ಹಾಂ ಓ ಚಿತ್ತಿವಿನಿ ಅವನು ನೋಡಿ ಕಣ್ಣು ಮುಚ್ಚಿ ಮಲಗಿದ್ದಾನೆ. ಲೋಕದ ಜ್ಞಾನ ಇಲ್ಲ ಅವನಿಗೆ. ಇದು ನೋಡಿ ಹಬ್ಬ ಥರ ಕಟ್ಟುದು. ಎದ್ರದಕ್ಕೆ ಮೀಟ್ರ್ ಇಲ್ಲ, ದೂರ ಹೋಗಿ ಕೂತಿತ್ತು ನೋಡಿ. ನಾನು ಮೊದಲು ಮಹಾರಾಷ್ಟ್ರಕ್ಕೆ ಅಕ್ಕನ ಮನೆಗೆ ಹೋಗಿದ್ದಾಗ ಸೊ ಅವರೆಕಾಳನ್ನು ತರ್ತಿದ್ದೆ. ಸೊ ಅಲ್ಲಿ ಪಾವಟೆ ಅಂತ ಹೇಳ್ತಾರೆ ಇದನ್ನು. ಸೊ ಆ್ಯಕ್ಚುಲಿ ಇದರದ್ದು ಯಾವ ಟೈಮಲ್ಲಿ ಬೀಜ ಹಾಕೋದು ಏನೆಂತ ಗೊತ್ತಿಲ್ಲ. ಬಟ್ ನನಗೆ ಹೋದವಳು ಅದನ್ನು ತಂದು ನಾನು ಅಪ್ಪನ ಮನೆಯಲ್ಲಿ ಗಿಡ ಮಾಡ್ತಾ ಇದ್ದೆ. ಸೊ ಅದು ನನಗೆ ಮಾರ್ಕೆಟಲ್ಲಿ ಸಿಕ್ಕಿದ್ದು ಇಲ್ಲಿ ಮಂಗಳೂರಲ್ಲಿ. ಸೊ ಇಲ್ಲೊಂದು ಪ್ಲ್ಯಾಸ್ಟಿಕಲ್ಲಿ ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ. ಸೊ ಅಲ್ಲುಂಟು ನೋಡಿ, ಅದೇ ಥರದ ಗ್ರೋ ಬ್ಯಾಗಲ್ಲಿ ಹಾಕಿ ಇಲ್ಲಿ ಇಟ್ಟದಿತ್ತು. ಸೊ ಇಲ್ಲಿ ಫುಲ್ ಹಬ್ಬಿದೆ ಈಗ. ಸೊ ಇದರಲ್ಲಿ ಆಗ್ತದಾ ಇಲ್ಲವೋ ಗೊತ್ತಿಲ್ಲ, ಬಟ್ ಆದರೂ ಒಂದು ಹಾಕಿದ್ದು. ಮನೆ ಸುತ್ತ ತೋಟ ಉಂಟು ನೋಡಿ, ಫುಲ್ ಮಳೆ ಬಂದು ಹುಲ್ಲು ತುಂಬಿಕೊಂಡಿದೆ. ಸೊ ಇದನ್ನೇನು ನೆಕ್ಸ್ಟ್ ಅಕ್ಟೋಬರಲ್ಲೇ ಕ್ಲೀನ್ ಮಾಡಿಸೋದು. ಅದಕ್ಕೆ ಮುಂಚೆ ಕ್ಲೀನ್ ಮಾಡಿಸ್ಲಿಕ್ಕಿಲ್ಲ. ಅಲ್ಲಿ ಅಡಿಕೆ ಗಿಡ ಇದ್ದಲ್ಲೆಲ್ಲ ಕ್ಲೀನ್ ಉಂಟು, ಬಟ್ ಇಲ್ಲೆಲ್ಲ ಫುಲ್ ಹುಲ್ಲಾಗಿದೆ. ಸೊ ನಾನು ಇಲ್ಲಿ ಈಗ ಯಾಕೆ ಬಂದಿದ್ದೇನೆ ಅಂದರೆ, ಇಲ್ಲೊಂದು ನಮ್ಮದು ಸ್ಪೆಷಲ್ ಪಪ್ಪಾಯಿ ಗಿಡ ಉಂಟು. ಈ ಥರದ ಪಪ್ಪಾಯಿ ಗಿಡ, ಇದರಲ್ಲೊಂದು ಪಪ್ಪಾಯಿ ನೋಡಿ ಹಣ್ಣಾಗಿದೆ, ಇಲ್ಲುಂಟು. ತೆಗೆದು ತೋರಿಸ್ತೇನೆ ಈಗ. ತೆಗೆದೆ, ಬಟ್ ಅದು ಆಲ್ರೆಡಿ ಹಾಳಾಗಿ ಹೋಗಿದೆ. ಸೊ ಹೀಗೆ ನೋಡಿದರೆ ಹಾಳಾಗಿದೆ. ಈ ಸೈಡ್ ನೋಡಿ, ನಾನು ಆ್ಯಕ್ಚುಲಿ ಈ ಸೈಡ್ ಫೇಸ್ ನೋಡಿ ಬಂದದ್ದು. ನೋಡುವಾಗ ನನಗೊಂದು ಇನ್ಸಿಡೆಂಟ್ ನೆನಪಾಗ್ತಾ ಉಂಟು. ಸೊ ಹೀಗೆ ನಾರ್ಮಲಾಗಿ ಜನರು ಸಹ ಹಾಗೆ ಅಲ್ವಾ. ಸೊ ನಾವು ವ್ಯಕ್ತಿಗಳನ್ನು ಈ ಥರ ನೋಡಿ ಅರ್ಥ ಮಾಡ್ಕೊಂಡಿರ್ತೇವೆ. ಸೊ ಎಲ್ಲರೂ ಸಹ ಹಾಗೇ. ಸೊ ಅವ್ರದ್ದು ಕೆಲವೊಂದು ಸಲ ಏನಾಗ್ತದೆ, ಅವರ ಬಣ್ಣ ಹೀಗೆ ಸಹ ಇರ್ತದೆ ಅಂತ ಮತ್ತೆ ಗೊತ್ತಾಗ್ತದೆ. ಆ್ಯಕ್ಚುಲಿ ನಾನೀಗ ಅದೇ ಥರ ಫುಲ್ಲಾಗಿ ಬಂದಿದ್ದೆ. ಒಂದು ಸೈಡಿಂದ ಈ ಥರ ನೋಡಿ ಬಂದೆ, ಹಣ್ಣುಂಟು ಚೆಂದ ಒಳ್ಳೆ ಹಣ್ಣಾಗಿದೆ ಅಂತ. ಬಟ್ ಹತ್ತಿರ ಬಂದು ನೋಡ್ತೇನೆ ನೋಡಿ, ಈ ಸೈಡ್ ಹಾಳಾಗಿ ಹೋಗಿದೆ. ಸೊ ಫುಲ್ ಹಣ್ಣೇ ಹಾಳಾಗಿ ಹೋಗಿದೆ. ಇಲ್ಲದಿದ್ದರೆ ಮಿಲಿಗೆ ಕೊಡುವ ಅಂತಿದ್ದೆ. ಸೊ ಮಿಲಿ ಬಪ್ಪಂಗಾಯಿ ಅಂದರೆ ತುಂಬ ಇಷ್ಟಪಡ್ತಾಳೆ. ಮಿಲಿ ಹಾಲು ಜಲ ನಕ್ಕಾಯ ಏನ. ಈಗ ನಮ್ಮದು ಇಡೀ ಎಲ್ಲ ತೋಟ ಸಾಧಾರಣ ಸುತ್ತಾಡಿ ಬಂದೆ. ಫುಲ್ ತೋಟ ಫುಲ್ಲು ಸೊಳ್ಳೆಗಳೇ ತುಂಬ್ಕೊಂಡಿದ್ದಾವೆ. ಸೊ ಕಚ್ಚಿದ ಅವಸ್ಥೆಯಲ್ಲಿ ನೋಡಿ, ಕೈಯೆಲ್ಲ ದಪ್ಪ ದಪ್ಪ ಆಯಿತು. ಸೊ ಇಲ್ಲಿ ಇವಾಗ 3 ಹರಿವೆ ಗಿಡ ಉಂಟು. ಇದು ನಮ್ಮ ಮನೆಯಲ್ಲಿ ಇರಲಿಲ್ಲ ಆ್ಯಕ್ಚುಲಿ, ಅನ್ಎಕ್ಸ್ಪೆಕ್ಟೆಡಾಗಿ ಹುಟ್ಟಿಬಿಟ್ಟಿದೆ. ತುಂಬಾ ಟೇಸ್ಟ್ ಇರ್ತದೆ ಈ ಹರಿವೆ. ಸೊ ಇದು ಮೊದಲಿಂದಲೇ ಇತ್ತು ನೋಡಿ, 2 ಪಿಂಕ್ ಕಲರ್ ಇದು. ಹಾಗೆ ಇಲ್ಲಿ ಬೆಂಡೆಕಾಯಿ ಗಿಡ, ಮತ್ತು ಇದು ಅಕ್ಕನ ಮನೆಯಿಂದ ತಂದ ಪರ್ಪಲ್ ಕಲರ್ ಇದು ಬದನೆ ಗಿಡ. ಅಂದರೆ ಅವಳು ಬೀಜ ಕೊಟ್ಟಿದ್ಲು. ಸೊ ನಾವಿಲ್ಲಿ ಗಿಡ ಮಾಡಿ ನೆಟ್ಟದ್ದು. ಆ್ಯಕ್ಚುಲಿ ಫಸ್ಟು ಪಾಟಲ್ಲಿ ಇತ್ತು. ಸೊ ಅಲ್ಲಿಂದ ಈಗ ತಂದು ಇಲ್ಲಿ ನೆಟ್ಟದುಂಟು. ಇಲ್ಲಿ ಕಾಣ್ತಿರ್ಬೋದು ನೋಡಿ, ಪರ್ಪಲ್ ಕಲರ್ ಇದು ಚಿಕ್ಕ ಬದನೆ ಆಗ್ತಾ ಉಂಟು. ಸೊ ಒಂದು ಸಾಧಾರಣ ಇಷ್ಟು ದೊಡ್ಡ ಸೈಜ್ ಆಗ್ತದೆ. ಇದರದ್ದೆಲ್ಲ ಪೋಡಿ ಎಲ್ಲ ಮಾಡ್ತಾರೆ. ಪರ್ಪಲ್ ಅಂದರೆ ಇಷ್ಟು ದೊಡ್ಡದಿರ್ತದೆ. ಸೊ ಅದನ್ನು ಕಟ್ ಮಾಡಿ ಮಸಾಲೆ ಎಲ್ಲ ಹಚ್ಚಿ ಹೀಗೆ ಪ್ಯಾನಲ್ಲಿ ಫ್ರೈ ಮಾಡ್ತಾರೆ. ಸೊ ಆ ಬದನೆ ಇದು. ಆ್ಯಕ್ಚುಲಿ ಒಂದು ಬದನೆ ಇತ್ತು, ಅದನ್ನು ಇವತ್ತು ಬೆಳಿಗ್ಗೆ ನಾನು ಪಲ್ಯ ಮಾಡಿದೆ. ತುಂಬಾ ಟೇಸ್ಟ್ ಇರ್ತದೆ. ಇವತ್ತಿನ ನನ್ನ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಮುಂದಿನ ವ್ಲಾಗಲ್ಲಿ ಮತ್ತೆ ನಿಮ್ಮ ಮುಂದೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್.